ಬೇಕು ಇವ್ರಿಗೆ, ಆರಾಮಿರ್ಬೇಕು. ತಾನು ತನ್ನ ಕುಟುಂಬ ತನ್ನ ಮನೆ ತನ್ನ ಉಳಿದಾರ ಹಾಳಾಗಿ ಹೋಗಿ ನಮಗೆ ತಗರಿಲ್ಲ. ಭಾಳ ಜನ ಇದ್ದಾರೆ, ಎಲ್ಲೋ ಪ್ರಾಮಾಣಿಕರು ಒಬ್ಬರಿಂದ ಒಂದಿಷ್ಟು ಪ್ರಮಾಣ 1% 2% ಇರ್ಬೋದು, ಉಳಿದವ್ರೆಲ್ಲರೂ ಅದ. ಈಗ ನೋಡಿರಿ ಎಷ್ಟು ಕುಟುಂಬಗಳು ನೀವು ನೋಡಿರಿ, ಇವೆಲ್ಲ ಇವತ್ತು ಅಧಿಕಾರಶಾಹಿ ಜನ ಇದ್ದಾರೆ. ಇವತ್ತು ತಮ್ಮ ಮೂಲ ಕುಟುಂಬ ಬಿಟ್ಟು ದೂರ ಬಂದು ಬಿಟ್ಬಿಡ್ತಾರೆ. ಎಲ್ಲೊಬ್ಬ ತನ್ನ ಕುಟುಂಬ ಬಿಟ್ಕೊಂಡಿರ್ತಾನೆ. ಕಾರಣ ಏನಪ್ಪ ಅಂದ್ರೆ ನಾ ಆರಾಮಿದ್ರೆ ಸಾಕಪ್ಪ ಅನ್ನೋದು ನಾವು ನೋಡ್ಬಿಡ್ತೀವಿ, ಇನ್ನೊಬ್ರಿಗೆ ಹೆಲ್ಪ್ ಮಾಡೋರು ಎಚ್ಚರಲ್ಲ. ಈ ಎಲ್ಲ ದೃಷ್ಟಿಯಲ್ಲಿ ಏನಾಗಿದೆಪ್ಪ ಇವತ್ತು ಅಂತಂದ್ರೆ, ಈ ಅಧಿಕಾರಶಾಹಿ ವರ್ಗದವರು ಗೆದ್ದಿತ್ತಿನ ಆಡಳಿತಾರೂಢ ಪಕ್ಷದ ಪರ ಇರ್ತಾರೆ. ಮತ್ತು ಆಗಿಂದ ನಡೆಯುವಲ್ಲ ಇವ ಇಲ್ಲ ಮೊನ್ನೆ 100ಕ್ಕೆ 100ರಷ್ಟು ನಾವು ಸಾಕ್ಷ್ಯದ ನಮ್ಮಲ್ಲೇ ನಾವು ಮಾಡ್ತೀವಿ ಅಂತೇಳಿ ನಮ್ಮ ಇವ್ರ ಬದಲಾಗಿ ಯಾರು ಡಿ.ಕೆ. ಸುರೇಶ್ ಅವ್ರ ಬದಲಾಗಿ ಏನೋ ಆಶ್ವಾಸನೆಯಿಂದ ವಿಶ್ವಾಸದಿಂದ ರಾಹುಲ್ ಗಾಂಧಿಯವರು ಮಾತಾಡಿದರು, ಈ ಬೋಗಸ್ ಆತಲೆಲ್ಲ ಆರಿಸಿ ಬರ್ತಿರಲಿಲ್ಲ ಅಂತೇಳಿ. ಆದರೆ ನಿಂತಂಥ BJP ಮತ್ತು JDS ನಿಂತಂಥ ವ್ಯಕ್ತಿ ಮಂಜುನಾಥ್ ಅವರು ಸ್ಟ್ಯಾಂಡರ್ಡ್ ಇವರು ಡಾಕ್ಟರ್ಸ್ ಅವರು. ಅದರಲ್ಲಿ ಎರಡು ಮಾತಿಲ್ಲ, ಅದರಲ್ಲೇ ಒಕ್ಕಲಿಗರ ಮತ ಮತ್ತು BJP ಮತ ಎರಡೂ ಕೂಡಿ ಹೆಚ್ಚಾಗಿದೆ. ಡಿ.ಕೆ. ಸುರೇಶ್ ಸೋಲೋದು ಕಾರಣ ಆಗಿದೆ. ಸಜ್ಜನರ ಹೆಸರು ಒಳ್ಳೆಯ ಹೆಸರಿತ್ತು ಅವ್ರದ್ದು. ಅದು ಜೋಡಿಸಿಂದ ಎರಡೂ ರಾಜಕೀಯ ಪಕ್ಷಗಳು ಮತ್ತು ಅವರು ಬೋಗಸ್ ಮಾಡೋರಲ್ಲ ರೀ, ಎಲ್ಲ ವಿಧಿ ಅವ್ರು ಬಂದಾರ, ಸುಳ್ಳಿನಲ್ಲ ಅದೇನ ಅವ್ರು ಡಿ.ಕೆ. ಸುರೇಶ್ ಆರೋಪ ಮಾಡೋದು ಅದು ಸತ್ಯನ. ಹಂಗೆ ಅಂತ ತಿಳ್ಕೊಂಡು ಪ್ರಾಮಾಣಿಕದಾರ ಡಿ.ಕೆ. ಸುರೇಶ ಮತ್ತು ಡಿ.ಕೆ. ಶಿವಕುಮಾರ. ಅದನ್ನು ಅವ್ರು ಇವತ್ತು ವಿಜೇಂದ್ರ ಅವ್ರು ಕೇಳ್ತಾ ಇದ್ದಾರೆ, ನೀವು ಎಷ್ಟು ಪ್ರಾಮಾಣಿಕ ಅದರಪ್ಪ, ನೀವು ಮಾಡ್ತೀರಿ ಈಗ ಅದ ನಾವು ಮಾಡ್ತೀವಿ ಅಂತ ಸಿಟಿ ರಿವ್ಯೂ ಅದನ್ನೇ ಕೇಳ್ತಾರೆ. ಅದರ ಒಟ್ಟಿನಲ್ಲಿ ಕಾಂಗ್ರೆಸ್ BJP JDS 3 ಪಕ್ಷಗಳು ಅವಕಾಶ ಸಿಕ್ತಪ್ಪ ಅಂತಂದ್ರೆ ಅವ್ರು ಮಾಡೋರೋಣ, ಗದ್ದಲ ಮಾಡೋರೋಣ, ಅದನ್ನು ತಮ್ಮ ಓಟ್ ಮಾಡ್ಕೊಂಡು ಜಿಗಿದು ಹೋಗೋಣ. ಅದಕ್ಕೆ ಇವತ್ತು ಮತದಾರರಿಗೆಲ್ಲ ರಿಕ್ವೆಸ್ಟ್ ಏನಪ್ಪ ಅಂತಂದ್ರೆ, ನೀವು ಜಾಣರಾಗ್ರಿ, ಯೋಗ್ಯರು ಯಾರದಾರ ಬಡವಿದ್ರಲ್ಲಿ ಯೋಗ್ಯ ವ್ಯಕ್ತಿಗೆ ಓಟ್ ಹಾಕಿ ಆರಿಸ್ಕೊಂಬರ್ರಿ ಅವ್ರನ್ನ. ಅದು ಎಲ್ಲಿವರೆಗೆ ಆಗೋದಿಲ್ಲ. ಇದು ಹೀಗೆ ಅವ್ರಿಗೆ ಭ್ರಷ್ಟ ಅಂತ ಅನಿಸಿರು. ನೋಟ ಅದಲ್ರಿ, ನೋಟ ಬಳಸ್ರಿ, ಅದನ್ನು ನೋಟ ಬಳಸಿ ಬದುಕಿ ಸರಿಸ್ರಿ. ಏನು ಎಲೆಕ್ಷನ್ ಕಮಿಷನ್ ಏನು ಮಾಡೋದು ಪಾಪ, ಅವು ಎಲೆಕ್ಷನ್ ಕಮಿಷನರ್ ಏನು ಮಾಡ್ತಾರೆ ಪಾಪ, ಒಂದು 2-3% ಮಾಡೋರು ಅವ್ರು ಪಾಪ. ಅವ್ರು ತಮ್ಮ ಅಸ್ತಿತ್ವ ಪ್ರಶ್ನೆ ಎಲ್ಲ ಕಾಡೋದು ಕೂಡ್ತಾರೆ. ಅವ್ರು ರಾಜಕೀಯ ಪಕ್ಷದವ್ರು ಆಡಳಿತಕ್ಕೆ ಬಂದ್ರಪ್ಪ, ಅವ್ರು ಆಡಳಿತಾರೊಳಗೆ ಬಂದ್ರೆ ಕಾಡ್ತಾರೋ, ಅವ್ರಿಗೆ ಭಯ ಅದ. ಅದಕ್ಕೆ ನೀವು ಓಟ್ ಹೊಟ್ಟಿರಿ ಎಲ್ಲ ಬಿಡ್ತಿರ್ತಾರೆ ಅವ್ರು ಸೈಲ. ಒಬ್ಬರ ಪರಣ ಇರೋದಿಲ್ಲ ಯಾವ ಅಧಿಕಾರಿನೂ. ಬೇಗ ಹೋಗಿ ಇವತ್ತು ನೀವು ಎನ್ಕ್ವೈರಿ ಮಾಡಿರಿ ಪ್ರತಿಯೊಬ್ಬ ಅಧಿಕಾರಿನೂ ಮಾನಸಿಕವಾಗಿ. ಆ ಬ್ರೈನ್ ಮ್ಯಾಪಿಂಗ್ ಮಾಡಿದ್ರೆ ನಿಮ್ಗೆ ಗೊತ್ತಾಗಿ ಬಿಡುತ್ತೆ ಯಾವ ಅಧಿಕಾರಿ ಹೆಂಗಿದ್ದಾನೆ ಅಂತೇಳಿ.